ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿಯಲ್ಲಿ ಫ್ಲೈ 91 ವಿಮಾನದಲ್ಲಿ ಮತ್ತೆ ಈಗ ಸಮಸ್ಯೆ ಕಂಡು ಬಂದಿದೆ. ಇದರ ಪರಿಣಾಮ ಪ್ರಯಾಣಿಕರು ವಿಪರೀತವಾದಂತಹ ಪರದಾಟವನ್ನ ಎದುರಿಸಬೇಕಾಗಿ ಬಂತು. ಕಳೆದ ಒಂದು ವಾರದಲ್ಲೇ ಇಂಥ ಸುದ್ದಿಯನ್ನು ನಾವು ಪದೇ ಪದೇ ಕೇಳ್ಪಡ್ತಾ ಇದ್ದೀವಿ. ಫ್ಲೈ 91 ವಿಮಾನಯಾನ ಸಂಸ್ಥೆಗೆ ಸಂಬಂಧಪಟ್ಟಂತೆ ಲ್ಯಾಂಡಿಂಗ್ ಸಮಸ್ಯೆಯಿಂದ 40 ನಿಮಿಷ ಆಕಾಶದಲ್ಲೇ ಗಿರಿಕಿ ಹೊಡಿತಂತೆ ಈ ವಿಮಾನ. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಆಗಸದಲ್ಲೇ ಸುತ್ತಬೇಕಾಗಿ ಬಂತು. ಲ್ಯಾಂಡಿಂಗ್ ಮಾಡೋದಕ್ಕಾಗಲೇ ಇಲ್ಲ ಅನ್ನೋದು ತಿಳಿದು ಬರ್ತಾ ಇದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಬರಬೇಕಾಗಿತ್ತು ಫ್ಲೈ 91 ವಿಮಾನ. ನಿನ್ನೆ ಮಧ್ಯಾಹ್ನ 3:13ಕ್ಕೆ ಹೈದರಾಬಾದನ್ನು ಬಿಟ್ಟಿತ್ತು. IC 3401 ಫ್ಲೈಟ್ ಸಂಜೆ 4:15 ಅಷ್ಟೊತ್ತಿಗೆ ಹುಬ್ಬಳ್ಳಿಯಲ್ಲಿ ಲ್ಯಾಂಡ್ ಆಗಬೇಕಾಗಿತ್ತು. ಆದರೆ ಸಂಜೆ 5:09 ಹುಬ್ಬಳ್ಳಿ ವಿಮಾನದಲ್ಲಿ ಅಂತೂ ಇಂತೂ ಲ್ಯಾಂಡ್ ಆಯಿತು. ಆಲ್ಮೋಸ್ಟ್ 1 ಗಂಟೆಗೂ ಹೆಚ್ಚು ಸಮಯ ಆಕಾಶದಲ್ಲೇ ಆ ವಿಮಾನವನ್ನು ಹಾರಿಸ್ಬೇಕಾಗಿ ಬರ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಸುನಿಲ್. ರನ್ವೇನಲ್ಲಿ ಲ್ಯಾಂಡಿಂಗ್ ಮಾಡೋಕ್ಕೂ ಮುಂಚೆ ಕ್ರಾಸ್ ವಿಂಡ್ಸ್ ಜಾಸ್ತಿ ಇದ್ದರೆ ಬೇರೆ ದೊಡ್ಡ ವಿಮಾನಯಾನ ಸಂಸ್ಥೆಗಳ ಫ್ಲೈಟ್ಗಳಿಗೇನು ಸಮಸ್ಯೆ ಆಗಲ್ಲ. ಇದು ಸ್ವಲ್ಪ ಗಾತ್ರದಲ್ಲಿ ಸಣ್ಣದಿರುತ್ತೆ, ಕ್ರಾಸ್ ವಿಂಡ್ಸ್ ಜಾಸ್ತಿ ಇರುತ್ತೆ, ಹೀಗಾಗಿ ಅನಿವಾರ್ಯ ಇಂಥ ಪರಿಸ್ಥಿತಿಗಳು. ಬಟ್ ದುರದೃಷ್ಟಕರ ಅನ್ನೋದು ಫ್ಲೈ 91 ವಿಚಾರದಲ್ಲಿ ಪದೇ ಪದೇ ರಿಪೀಟ್ ಆಗ್ತಿರೋದು. ಬಿಕಾಸ್ ತುಂಬ ಚೀಪ್ ರೇಟಲ್ಲಿ ಹೋಗ್ಬೋದು, ಪ್ರಯಾಣ ಮಾಡ್ಬೋದು ಅನ್ಕೊಳ್ತಿದ್ದವರಿಗೆ ಈಗ ಭಯದ ವಾತಾವರಣ ಕ್ರಿಯೇಟ್ ಆಗ್ತಿದೆ ಅಂತ. ಎಸ್ ಮಮತಾ, ನಿಜಕ್ಕೂ ಕೂಡ ಹುಬ್ಬಳ್ಳಿಯಲ್ಲಿ ಈ ಒಂದು ವಿಮಾನ ಸಂಸ್ಥೆ ಕಾರ್ಯಾರಂಭ ಮಾಡಿದಾಗ ಉತ್ತರ ಕರ್ನಾಟಕದ ಭಾಗದವರಿಗೆ ಇದು ಸಾಕಷ್ಟು ಪ್ರಯೋಜನಕಾರಿ ಆಗ್ಬೋದು ಅನ್ನೋ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸಲಾಗಿತ್ತು. ಆದ್ರೆ ಯಾವಾಗ ಕಳೆದ ಒಂದು ವಾರದಿಂದ ಈ ರೀತಿಯಾಗಿ ತೊಂದರೆ ಆಗ್ತಾ ಇದ್ದಾವೆ, ಇಲ್ಲಿನ ಬುಕಿಂಗ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ತಗ್ಗಿರುವಂತದ್ದು. ನೀವ್ ಹೇಳಿದಂತೆ ದೊಡ್ಡ ದೊಡ್ಡ ವಿಮಾನಗಳು ಈ ಒಂದು ಸಮಯದಲ್ಲಿ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಆರಾಮದಾಯಕವಾಗುತ್ತೆ. ಆದ್ರೆ ಈ ಒಂದು ಸಂಸ್ಥೆ ವಿಮಾನಗಳಿಗೆ ಯಾಕೆ ಈ ಒಂದು ಪರಿಸ್ಥಿತಿ ಬಂದಿದೆ ಅಂತ ನಿಜಕ್ಕೂ ಕೂಡ ಒಂದು ತನಿಖೆ ಆಗ್ಬೇಕಾಗಿರುವಂತದ್ದು ಮಮತಾ. ಯಾಕಂದ್ರೆ ಮೊನ್ನೆಯೂ ಕೂಡ 3 ಗಂಟೆ ಆಯ್ತು, ಅದಾದ ಮೊದಲನೇ ವೇಳೆಯಲ್ಲಿ 4 ಗಂಟೆ ಆಯ್ತು, ಈಗ ಮತ್ತೆ 1.5 ತಾಸು. ಈ ಸಂಸ್ಥೆಗೆ ಅಟ್ಲೀಸ್ಟ್ ಒಂದು ಯಾವ್ದಾದ್ರು ಒಂದು ಪರ್ಸನ್ ಬಂದು ಅಥವಾ ಏನ್ ಆಗ್ತಾ ಇದೆ ಸಮಸ್ಯೆ ಅನ್ನೋದು ಕೂಡ ಹೇಳ್ತಾ ಇಲ್ಲ. ಅದರ ಜೊತೆಗೆ ಒಂದು ಸಾರ್ವಜನಿಕರಿಗೆ ಅಥವಾ ಪ್ರಯಾಣಿಕರಿಗೆ ಒಂದು ನಡುವೆ ಸಂಪರ್ಕ ಬೆಸೆಯಲು ಕೂಡ ಈ ಸಂಸ್ಥೆಯ ಯಾವುದೇ ಒಂದು ಉನ್ನತ ಮಟ್ಟದ ಅಧಿಕಾರಿಗಳು ಸಿಗ್ತಾ ಇಲ್ಲ. ಸೊ ಹೀಗಾಗಿ ಈ ಸಂಸ್ಥೆಯ ಒಂದು ನಡೆ ಬಗ್ಗೆ ಅನುಮಾನ ಬರ್ತಾ ಇದೆ. ಅದರ ಜೊತೆಗೆ ಇದು ನೀವು ಹೇಳಿದಂತೆ ಒಂದು ಚಿಕ್ಕ ವಿಮಾನ ಆಗಿರೋದ್ರಿಂದ 15ರಿಂದ 20 ಜನ ಇರ್ತಾರೆ. ಸೊ ಇದಕ್ಕೆ ನಿರ್ಲಕ್ಷ್ಯವೂ ಕೂಡ ಇದೆ. ಇಲ್ಲಿ ಇನ್ನೊಂದು ಅನುಮಾನ ಬರ್ತಾ ಇದೆ, ಹುಬ್ಬಳ್ಳಿಯಲ್ಲೇ ಯಾಕೆ ಸಮಸ್ಯೆ ಆಗ್ತಾ ಇದೆ ಅನ್ನೋದು. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಏನಾದ್ರೂ ಲ್ಯಾಂಡಿಂಗ್ ಸಮಸ್ಯೆ ಇದೆಯಾ ಅಥವಾ ಹುಬ್ಬಳ್ಳಿಯ ಒಂದು ಸಂಸ್ಥೆಗೂ ಅಥವಾ ಈ ಒಂದು ಸಂಸ್ಥೆ ನಡುವೆ ಏನಾದ್ರೂ ಮುಸ್ಕಿನ ಗುದ್ದಾಟ ಇದೆ ಅನ್ನೋದು ತನಿಖೆ ಮುಖಾಂತರ ಹೊರ ಬರಬೇಕಾಗಿರುವಂತದ್ದು. ಬಟ್ ಅಲ್ಲಿನ ತನಕ ಈಗ ಪ್ರಯಾಣಿಕರ ಒಂದು ಸುರಕ್ಷತೆ ಈಗ ಪ್ರಶ್ನೆ ಆಗಿರುವಂತದ್ದು ಮಮತಾ. ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.